ಹಾಗಾದ್ರೆ ನಾಳೆ ಪ್ರಮಾಣ ವಚನ ಸ್ವೀಕರಿಸೋದು ಯಾರು? ಪೊನ್ನಣ್ಣ, ರುದ್ರಪ್ಪ ಲಮಾಣಿ, ಜಮೀರ್ ಅಹಮದ್ ಖಾನ್, ಲಕ್ಷ್ಮಣ ಸೌದಿ, ಅನ್ನಪೂರ್ಣ ತುಕಾರಾಂ, ಲಕ್ಷ್ಮೀ ಹೆಬ್ಬಾಳ್ಕರ್, ಶರತ್ ಬಚ್ಚೇಗೌಡ, ಬಸವಂತಪ್ಪ, ಟಿ ರಘುಮೂರ್ತಿ, ಎಸ್ ಮಲ್ಲಿಕಾರ್ಜುನ್ ಇವರುಗಳು ಬಹುತೇಕ ಫೈನಲ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಸಂಭಾವ್ಯ ಸಚಿವರ ಪಟ್ಟಿಯನ್ನ ನೋಡ್ತಾ ಇದ್ದೀರಿ. ನಾಳೆ ಪ್ರಮಾಣ ವಚನ ಸ್ವೀಕರಿಸೋದು ಯಾರ್ಯಾರು ಅನ್ನೋದನ್ನ ನೋಡ್ತಾ ಇದ್ದೀರಿ. ಪೊನ್ನಣ್ಣ ಜೊತೆಗೆ ರುದ್ರಪ್ಪ ಲಮಾಣಿ, ಜಮೀರ್ ಅಹಮದ್ ಖಾನ್. ಪೊನ್ನಣ್ಣ ಅವರು ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವರ ಜೊತೆಗಿದ್ದಂಥವ್ರು. ಸೊ ಸಿದ್ದರಾಮಯ್ಯನವ್ರಿಗೆ ತೀರಾ ಆಪ್ತರು ಪೊನ್ನಣ್ಣ. ಸೊ ಆ ನಿಟ್ಟಿನಲ್ಲಿ ಅವರ ಹೆಸರು ಇದ್ದೇ ಇದೆ ಈ ಲಿಸ್ಟ್ನಲ್ಲಿ ಅಂತಾನೆ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಬಹಳಷ್ಟು ಕುತೂಹಲ ಕೆರಳಿಸಿರುವಂತಹ ಹೆಸರು ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮುನಿಸ್ಕೊಂಡಿದ್ದಾರೆ. ಜೊತೆಗೆ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲ ಆಯಿತು. ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಅಲ್ಲಿನ ಮುಖಂಡರಿಗೆ ಹೇಳಿದ್ರು ಅನ್ನೋ ವಿಚಾರವೂ ಕೂಡ ಹೊರಗಡೆ ಬಂದಿತ್ತು. ಸೊ ಆ ನಿಟ್ಟಿನಲ್ಲಿ ಮೇ ಬಿ ಈ ಬಾರಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇರ್ಲಿಕ್ಕಿಲ್ಲ ಇವರ ಹೆಸರು ಅಂತಾನೆ ಹೇಳಲಾಗ್ತಾ ಇತ್ತು ಜಮೀರ್ ಅಹಮದ್ ಖಾನ್ ಅವರು. ಬಟ್ ಅವರ ಹೆಸರು ಕೂಡ ಇದೆ ಈ ಒಂದು ಪಟ್ಟಿಯಲ್ಲಿ, ಜಮೀರ್ ಅಹಮದ್ ಖಾನ್ ಅವರದ್ದು. ಅದಾದ ನಂತರ ಲಕ್ಷ್ಮಣ ಸವದಿ ಅವರು ಅನ್ಕೊಂಡಂಗೆ ಆಗಿದ್ರೆ ಈ ಹಿಂದೆನೆ ಸಿದ್ದರಾಮಯ್ಯನವರ ಸಂಪುಟದಲ್ಲೇ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಬೇಕಾಗಿತ್ತು. ಆದರೆ ಅವರಿಗೆ ಅವಕಾಶ ಸಿಗಲಿಲ್ಲ. ಈ ಬಾರಿ ಶತಾಯ ಗತಾಯ ಅವರು ಮಂತ್ರಿ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹಠ ತೊಟ್ಟುಬಿಟ್ಟಿದ್ದಾರೆ. ಯಾಕೆ ಅಂತ ಅಂದರೆ ಅವರ ಕ್ಷೇತ್ರ ಅಲ್ಲ, ಉತ್ತರ ಕರ್ನಾಟಕ ಭಾಗದ ಹಲವು ಕ್ಷೇತ್ರಗಳಲ್ಲೂ ಕೂಡ ಅವರ ಪ್ರಭಾವ ಇದೆ. ಓಟನ್ನು ಕಾಂಗ್ರೆಸ್ಗೆ ಹಾಕಿಸುವಂಥ ಶಕ್ತಿಯೂ ಕೂಡ ಅವರಿಗಿದೆ. ಲಕ್ಷ್ಮಣ ಸವದಿ ಅವರು ಈ ಹಿಂದೆ ಅವರು ಮೂಲ ಬಿಜೆಪಿ ಅವರು. ಬಟ್ ಅಲ್ಲಿ ಮಾನ್ಯತೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಕಾಂಗ್ರೆಸ್ಸಿಗೆ ಬಂದಿರೋದು. ಸೊ ಹಾಗಾಗಿ ಅವರಿಗೆ ಈ ಬಾರಿ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಹಿಳಾ ಕೋಟಾದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ 2 ಹೆಸರುಗಳಿದಾವೆ. ಇಬ್ಬರಿಗೆ ಅವಕಾಶ ಸಿಗುತ್ತೆ. ಒಂದು ಅನ್ನಪೂರ್ಣ ತುಕಾರಾಂ, ಮತ್ತೊಂದು ಈ ಹಿಂದೆ ಸಚಿವೆಯಾಗಿ ಕಾರ್ಯನಿರ್ವಹಿಸಿರುವಂಥ ಅನುಭವ ಇರುವಂಥ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್. ಇವರ ಹೆಸರು ಮುಂಚೂಣಿಯಲ್ಲಿರೋದು. ಇವರು ಖಂಡಿತವಾಗಿಯೂ ಕೂಡ ಈ ಸಂಪುಟದಲ್ಲಿ ಇರ್ತಾರೆ. 2ನೇ ಪಟ್ಟಿಯಲ್ಲಿ ಇವ್ರ ಹೆಸರು ಇದ್ದೇ ಇರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವೆಯಾಗಿ ಕೆಲಸ ಮಾಡಿರುವಂಥ ಅನುಭವ ಇದೆ. ಇನ್ನು ಅನ್ನಪೂರ್ಣ ತುಕಾರಾಂ ಇದಾರಲ್ಲ, ಇವರು ಶಾಸಕಿ ಈ ಬಾರಿ ಆಗಿರಬಹುದು. ಬಟ್ ಇವರ ಪತಿ ಇದಾರಲ್ಲ ತುಕಾರಾಂ ಅವರು ಸಂಸದರಾಗಿದ್ದಾರೆ. ರಾಜ್ಯದ ನಾಯಕರ ಒತ್ತಡಕ್ಕೆ ಮಣಿದು ಅವರು ಸಂಸದರಾಗಿದ್ದಾರೆ. ಬಟ್ ಅವರು ಹೇಳ್ತಾ ಇರೋದು, ನಾನೇನಾದರೂ ಇದ್ದಿದ್ರೆ ನನಗೆ ಅವಕಾಶ ಸಿಕ್ತಿತ್ತಲ್ವಾ, ಸೊ ನನ್ನ ಪತ್ನಿ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಲಾಭಿ ಮಾಡಿದ್ದಾರೆ ತುಕಾರಾಂ. ಸೊ ಹಂಗಾಗಿ ಅನ್ನಪೂರ್ಣ ಅವರಿಗೆ ಅವಕಾಶ ಸಿಗುತ್ತೆ. ಅದಾದ ನಂತರ ರುದ್ರಪ್ಪ ಲಮಾಣಿ, ಹಾವೇರಿ ಅಂತ ಬಂದಾಗ ರುದ್ರಪ್ಪ ಲಮಾಣಿ ಅವರ ಹೆಸರೇ ಮುಂಚೂಣಿಯಲ್ಲಿ ಬರ್ತಾ ಇರೋದು. ಈ ಹಿಂದೆನೂ ಅವರು ಕೆಲಸ ಮಾಡಿದ್ದಾರೆ ಸಚಿವರಾಗಿ. ಸೊ ರುದ್ರಪ್ಪ ಲಮಾಣಿ ಅವರು ಸಂಪುಟದಲ್ಲಿ ಇರ್ತಾರೆ. ಅದಾದ ನಂತರ ಯುವ ಮುಖಗಳು ಅಂತ ನಾವು ನೋಡಬೇಕಲ್ಲ, ಈಗ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ. ಶರತ್ ಬಚ್ಚೇಗೌಡರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಶರತ್ ಬಚ್ಚೇಗೌಡ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇರ್ತಾರೆ. ಹೊಸಕೋಟೆ ಶಾಸಕ. 70-30 ಫಾರ್ಮುಲಾ ಅದನ್ನೆಲ್ಲ ಲೆಕ್ಕ ಹಾಕಬೇಕು ಅಂತ ಅಂದ್ರೆ ಇಂಥ ಯಂಗ್ಸ್ಟರ್ಸ್ ಇರಬೇಕಲ್ಲಿ. ಇದರ ಜೊತೆಗೆ ಬಸವಂತಪ್ಪ, ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ. ಬಸವಂತಪ್ಪ ಕೂಡ ಬಹಳ ಲಾಭಿ ಮಾಡ್ತಾ ಇದ್ದಾರೆ. ನನಗೆ ಅವಕಾಶ ಬೇಕೇ ಬೇಕು ಈ ಸಾರಿ ಅಂತ ಕೇಳ್ತಾ ಇದ್ದಾರೆ ಹೊಸ ಮುಖಗಳು ಕೂಡ. ಸೊ ಆ ನಿಟ್ಟಿನಲ್ಲಿ ಬಸವಂತಪ್ಪನವರಿಗೆ ಅವಕಾಶ ಸಿಗೋದ್ರಲ್ಲಿ ಅನುಮಾನ ಇಲ್ಲ, ಸಿಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಮತ್ಯಾರು ಹಾಗಾದ್ರೆ? ಟಿ ರಘುಮೂರ್ತಿ, ಚಳ್ಳಕೆರೆ ಶಾಸಕ. ಇವರು ಟಿ ರಘುಮೂರ್ತಿ ಸಿದ್ದರಾಮಯ್ಯನವ್ರಿಗೂ ಆಪ್ತರು, ಡಿ ಕೆ ಶಿವಕುಮಾರ್ ಅವ್ರಿಗೂ ಆಪ್ತರು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇವರ ಹೆಸರಿದೆ. ಸೊ ಹಾಗಾಗಿ ಟಿ ರಘುಮೂರ್ತಿ ಅವರಿಗೆ ಈ ಬಾರಿ ಅವಕಾಶ ಸಿಗುತ್ತೆ. ಇದ್ರ ಜೊತೆಗೆ ಎಸ್ ಮಲ್ಲಿಕಾರ್ಜುನ್. ದಾವಣಗೆರೆ ಅಂತ ಬಂದಾಗ
ಅವರ ಹಿಡಿತ ದೊಡ್ಡ ಮಟ್ಟದಲ್ಲಿದೆ, ಜೊತೆಗೆ ಪ್ರಭಾವಿ ನಾಯಕ ಕೂಡ. ನೋಡಿ, ಅವರು ಶಾಸಕರು, ಮನೆಯಲ್ಲಿ ಅವರ ಮಗ ಶಾಸಕ, ಜೊತೆಗೆ ಅವರ ಪತ್ನಿ ಸಂಸದೆ. ಸೊ ಹೀಗೆ ರಾಜಕೀಯ ಹಿನ್ನೆಲೆ ಇರುವಂಥ ಕುಟುಂಬ. ಅವರಿಗೆ ಆ ಭಾಗದಿಂದ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ.